ನೋಡೋಕ್ ದೊಡ್ಡ ಮನುಷ್ಯ ಮನೆ ಹುಡುಗ ಅಂತ ಕಟ್ಕೊಂಡಿದ್ದಕ್ಕೆ ಈ ಸಗಣಿ ಎತ್ತೋ ಗತಿ ಬಂತು ನಂಗೆ. ಎಲ್ಲ ನನ್ ಕರ್ಮ. ಇದೊಂದು ಅಪ್ಪ. ಅಯ್ಯೋ ನನ್ ಕರ್ಮ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಕುಸ್ತಿನಲ್ಲಿ ಬೆಳ್ಳಿ ಗದೆ ಗೆದ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನನ್ ಮಗನೇ, ಕುಸ್ತಿಲ್ ಯಾವನ್ನ ಹೊಡೆದು ಗೆದ್ ಬಂದ್ರೆ ಏನೋ ಪ್ರಯೋಜನ? ಆ ಅಣ್ಣ ಏನಾರು ಒಟ್ಟು ಗೆದ್ ಬಂದಿದ್ರೆ ಈ ಆಸ್ತಿನೆಲ್ಲ ನಾವೇ ಅನ್ಭವಿಸ್ಬೋದಾಗಿತ್ತಲ್ಲೋ. ಸರಿ, ಅದಕ್ ನನ್ನನ್ನೇನ್ ಮಾಡ್ಬೇಕು ಅಂತೀರಾ? ಏನ್ ಮಾಡ್ಬೇಕು ಅಂತೀಯ? ಅಲ್ಲಿ ಕರಿಯ ನಿಂತಿದ್ದಾನೆ ನೋಡು. ಸರಿಯಾಗ್ಯಾ? ಅವನೇ ಅಣ್ಣಯ್ಯನ ಬಲಗೈ ಬಂಟ. ಹಿಂದೆ ಮುಂದೆ ನೋಡ್ದೆ ಸರಿಯಾಗಿ ನಾನು ಕಿಕ್ಕು. ಆಗ ಅಣ್ಣಯ್ಯ ಏನು ಎತ್ತ ಅಂತ ನೋಡ್ದೆ ಓಡಿ ಬರ್ತಾನೆ. ಅದನ್ನೇ ನ್ಯಾಪ ಮಾಡಿಕೊಂಡು ಅವನ್ ಕೈ ಕಾಲ್ ಮುರಿದ ಹಾಕ್ಬಿಡು. ಹುಷಾರು. ಶೋಭ ಮಾಸ್ಟರ್. ಜೈ ಹೋಗ್ಲಿ ನನ್ನ ಮಗನೇ. ತಿರ್ವೆ ಮೀಸೆನಾ? ಯಾಕ ಹೊಡೆದೆ ಅವನ್ಗೆ? ಅವನ್ನೇನೋ ನಿನ್ನೂ ಹೊಡಿತೀನಿ. ನಿನ್ನ ಬರೀ ಮೈ ಬೆಳ್ಸರ ಸಾಲ್ದ ಕಣ. ಈ ಅಣ್ಣ ಏನ್ ಮೈ ಮುಟ್ಟಕ್ಕಾಗತ್ತಾ ನೋಡು. ಅನ್ನ ತಿನ್ನಂತೂ ಬುದ್ಧಿ ಬರ್ಲಿಲ್ಲ. ಇನ್ನು ಮುಂದಕ್ಕೆ ಇದನ್ನಾದ್ರೂ ತಿನ್ನು. ಇದ್ಯಾಕೆ ಮತ್ತೆ? ನಿಮಗಲ್ಲ ರೀ, ಇವನಿಗೆ. ಈ ಹುಡುಗಿ ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಈ ನಿಮ್ ಮಗ. ಇವನು ಮಾಡಿರೋ ಕೆಲ್ಸಕ್ಕೆ ಇದೇ ಸರಿ ನಿನ್ಗೆ. ಬಡ್ಕೋ ಏಯ್, ನೀನ್ ಮಾಡಿರೋ ಪಾಪಕ್ಕೆ ಅವಳ ಹೋಟೆಲ್ ಪಾಪ ಬೆಳೀತಾ ಇದೆ. ಹೋಗ್ ತಾಲಿ ಕಟ್ಟು. ಅಣ್ಣಯ್ಯ, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಮಗನಿಗೆ ಇನ್ನು 10 ಏಟು ಹೊಡಿ, ನಾನ್ ಬೇಡ ಅನ್ನೋದಿಲ್ಲ. ಆದ್ರೆ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೇಡ ಕಣಪ್ಪ. ಯಾವ ಜಾತಿನೋ ಯಾವ ಕುಲನೋ ಏನು ಕತ್ಯೋ. ಅಯ್ಯೋ, ನನ್ ಮರ್ಯಾದೆನೆ ತೆಗೆದುಬಿಟ್ಟಲ್ಲಪ್ಪ ಡಬ್ಬ ನನ್ ಮಗ. ಅದನ್ನ ಈ ಡಬ್ಬ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ತಗಡು, ಕಟ್ಟ ತಾಳಿನ. ಕಟ್ಟೇ ಬಿಟ್ಟಲ್ಲಪ್ಪ. ಕಂಬ ಎಲ್ಲೇ, ಗೋಡೆ ಎಲ್ಲೇ? ನೋಡ್ಕೊಳ್ಳಿ. ಹೋಗಿ ನಿಮ್ಮತ್ತೆ ಮಾವನ ಆಶೀರ್ವಾದ ತಗೋ. ನನ್ನ ಮಗನೇ, ನನ್ನ ಮಗನೇ, ಬಿಡ್ರಿ 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 ಬಿಡ್ರಿ. ನಮ್ ಚಿಕ್ಕೋಟರ್ ಓದಿ ಸಾಲ್ದು ಅಂತ ನೀವೊಳ್ಳೆ ಕಳ್ಳ ಮಾಲ ಎಣಿಸ್ದಂಗ್ ಎಣಿಸಿ ಎಣಿಸಿ ಓದಿದಿರಲ್ರಿ. ಏನಲ್ಲೇ ದಿಢೀರಂತ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತೀವಿ ಒಂದ್ಮೇಲೆ ನಿಮ್ಗೆ? ಯಾಕೆಂದ್ರೆ ನನ್ ಭಾವನೆಂಟ ಆಗ್ಬಿಟ್ಟಲ್ಲ, ಅದಕ್ಕೆ ಹೇಳಿ. ಭಾವನೆಂಟಾನ? ಹೌದು. ಮತ್ತೆ ಈ ಹೆಣ್ಮಗಳು ಯಾರು ಅಂತ ತಿಳ್ಕೊಂಡಿರಿ? ನನ್ ತಂಗಿ. ತಂಗಿನ?
ಹೌದು ಬೀಗ್ರೆ. ಬೀಗನ ಅಯ್ಯಯ್ಯೋ ಸಿಕ್ತವ್ರಲ್ಲ ನನ್ಗೆ ಬೀಗದ ಕೈ ಅಂತಾರಲ್ಲಪ್ಪ. ಕಂಬ ಎಲ್ಲೇ ಗೋಡ ಎಲ್ಲ ಎಲ್ಲೂ ಇಲ್ಲ, ಇಲ್ಲ ಹೊಡ್ಕೊಳ್ರಿ. ಸರಿಯಾಗಿ ನಡೀರಿ. ಅಲ್ಲಿ ನೋಡ್ರಿ. ಏನಿದು ಸೂಟು ಬುಟ್ಟು ಅಕ್ಕ ಬಂದ್ಬಿಟ್ಟಿದ್ದಾನೆ. ಲೋ ಓಲ್ಡ್ ಮ್ಯಾನ್. ಹಾಯ್ ಜಿಮ್ಮಿ. ಓ ನಾಟ್ ಜಿಮ್ಮಿ, ಮಮ್ಮಿ. ಮಮ್ಮಿ ಮೈ ಪೈಪ್. ನಾಟ್ ವೈಫ್, ವೈಫ್. My wife darling putting in this panting shirting. Oh my soothing bloody fool. ಓ ನೋ ಬ್ಲಡಿ ಫುಲ್, ಬ್ಯೂಟಿಫುಲ್. Beautiful. ಓ ಮೈ ಸ್ವೀಟ್ ಚಾಪ್. ಡಾರ್ಲಿಂಗ್. Darling. Old man. Darling. Going glowing. Bye. ಅಯ್ಯೋ ನಾಗಮಣಿ ಮುಳುಗ್ ಹೋಯ್ತು ಕಣೆ, ನಮ್ಮ ಹಡಗು ಮುಳುಗ್ ಹೋಯ್ತು ಕಣೆ. ಅದು ಈ ಜನ್ಮದಲ್ಲಿ ಮೇಲೇರೋ ಕಾಣೋದಿಲ್ಲ ಕಣೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸೇರಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಸಿಂಗಾಪುರ್ಗ? ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಯಾರಿದ್ದಾರೆ ಅಲ್ಲಿ? ಇವಳು ಹುಚ್ಚುಚ್ಚ ಮಾತಾಡ್ತಾ ಇದ್ದಾಳೆ. ನಮ್ಮ ನಾಗಮಣಿ ಮಗನಿಗೆ ಹುಡುಗಿ ತಂದಿಲ್ವೇನೆ? ಹಾ. ಅವರಪ್ಪ ಸಿಂಗಾಪುರದಲ್ಲಿ ಭಾರಿ ಶ್ರೀಮಂತನಂತೆ. 3 ಲೆದರ್ ಫ್ಯಾಕ್ಟ್ರಿ ಇದೆಯಂತೆ, ಅಯ್ಯೋ. ಭಾರಿ ಬಂಗ್ಲೆ ಇದೆಯಂತೆ. ನಾವಲ್ಲಿ ಹೋಗಿ ಶಟಪ್ ಆಗಿಬಿಟ್ರೆ ಜನ. ಅಯ್ಯೋ ನಿಮ್ಗೆ ಎಷ್ಟು ತಲೆರಿ. ಬನ್ನಿ ಹೋಗೋಣ. ತಾಯಿ ನಮಸ್ಕಾರ ಅಮ್ಮ. ನಾವು ನಿನ್ನ ಹಾಗೆ ಹೆಚ್ಚು ಕಡಿಮೆ ನಿಂತರನೆಯ, ಏನೋ ನಮ್ಮಲ್ಲಿ ಗುಂಪು ಜಾಸ್ತಿ ಇದೆ ಅಷ್ಟೇ. ಏನೋ ಬಂದಿದ್ಯಾ ತಗಳಪ್ಪ. ಅಯ್ಯೋ ನಾನ್ ಭಿಕ್ಷೆ ಬೇಡೋಕ್ ಬಂದಿಲ್ಲಪ್ಪ, ನನ್ನ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಗಳ? ಯಾವ ಮಗಳು? ಅಪ್ಪ, ಮಗಳೇ, ಅಪ್ಪ, ಮಗಳೇ, ಅಪ್ಪ. ಮಗಳೇ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಇದೇ ನಮ್ಮ ಸಗಣಿ. ಅಯ್ಯೋ. ಅದನ್ನೇ ಸ್ವಲ್ಪ ತಿಂದು ಅಡ್ಜಸ್ಟ್ ಮಾಡ್ಕೊಳಪ್ಪ. ಏನಯ್ಯ ಡೂಪ್ಲಿಕೇಟ್ ಡಾಕ್ಟ್ರು? ಅವತ್ತು ನಮ್ ಬೀಗರು ಕುಬೇರ ಬಂದಾಗ ಬಂದಿದ್ರು, ಇವತ್ತು ಕುಚೇಲ್ನಾಗಿ ತಿರ್ಬೋಕಿ ಬಂದಾಗ ಬಂದಿದಾರಲ್ಲಪ್ಪ. ಎಲ್ಲಯ್ಯ ನಿನ್ನ ಒರಿಜಿನಲ್ ಮಾವ? This poor gentleman is my original ಮಾವ. ಅಯ್ಯೋ ನಿನ್ ಮಕ್ ಮಂಗಳಾರತಿ ಎತ್ತ. ನೀನೋ ನಿನ್ ಕೆಟ್ಟ ಇಂಗ್ಲಿಷು ಎಲ್ಲ ನಮ್ ಕರ್ಮಗಳು. ಈಗ ತಾವು ಬಂದ ಕಾರಣ ಏನು? ಮಗಳನ್ ಮದ್ವೆ ಮಾಡ್ಕೊಟ್ಮೇಲೆ ಮೊದಲನೇ ಸಾರಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮುಂದಿನ ಕ್ಯಾಂಪ್ ಯಾವುದು? ಇಲ್ಲ, ಹಾ, ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗೋಯ್ತು. ಕೇಸ್ ಕಟ್ ನೋಡಿದ್ರೆ ಗೊತ್ತಾಗತ್ತೆ. ಏನ್ ವ್ಯಾಪಾರ ನಿಮ್ಮದು? ಕಡ್ಲೆಪುರಿ ವ್ಯಾಪಾರ. ಓಹೋ, ಈಗ ನೀವು ತಂದಿರುವುದು ಅಳಿದು ಉಳಿದ ಚಾಲ್ಟ. ನಿಮ್ ಮುಂದಿನ ಉದ್ದೇಶ? ಮಗಳನ್ನ ಸಮೃದ್ಧವಾದ ಮನೆಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ಏನೋ ಕೊನೆ ಕಾಲದಲ್ಲಿ ಆನಂದವಾಗಿ ಚೆನ್ನಾಗಿ ತಿಂದು ಉಂಡು ಶರೀರನ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತ ಬಂದೆ. ಇದಕ್ಕಿಂತ ಗಟ್ಟಿನ? ಹ್ಮ್. ನಾವೇ ಇಲ್ಲಿ ಒಣಗಿದ ಬೊಂಬುಗಳ ಕುಂತಿದೀವಿ, ನೀನ್ ಬೇರೆ ಬಂದ್ಯಾ? ಏನಪ್ಪಾ ಮಾಡೋದು? ಈ ಕಡ್ಲೆಪುರಿ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ರೇ ಸ್ವಾಮಿ, ಆ? ನೀವ್ ಯಾರು ಅನ್ನೋದು ಅಣ್ಣಯ್ಯನ ಹೆಂಡತಿಗೆ ಗೊತ್ತಾಗಬಾರ್ದು. ಅಯ್ಯೋ, ಬರ್ತಾ ದಾರಿನಲ್ಲಿ ಅಣ್ಣಯ್ಯನ್ ಭೇಟಿ ಮಾಡೇ ಬಂದೆ. ಏನಂತ? ಅಲ್ಲೊಂದ್ ದೊಡ್ಡ ಗುಂಪೇ ಸೇರ್ಕೊಂಡಿದೆ, ನೀನು ಹೋಗ ಗುಂಪಲ್ಲಿ ಸೇರ್ಕೋ ಅಂದ. ಓ, ಆಗ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೇ ಬಂದು ಬಿಟ್ಟಿದ್ದಾನೆ ಇವನು. ಸಂತೋಷ, ಬಹಳ ಸಂತೋಷ. ಒಬ್ಬ ಹೊಸ ಮೆಂಬರ್ ಸಿಕ್ಕಾಗಾಯ್ತು. ತಗಳಪ್ಪ, ಏನಿದು? ಪುಟ್ಕೋಸಿ. ಆ? ಅಖಿಲ ಕರ್ನಾಟಕ ಪುಟ್ಕೋಸಿ ಸಂಘದ ಲಾಂಛನ. ಅದಕ್ಕೆ ನಾನೇ ಪ್ರೆಸಿಡೆಂಟು, ಇವಳೆ ಜಾಯಿಂಟ್ ಸೆಕ್ರೆಟರಿ, ನೀನೇ ಹೊಸ ಮೆಂಬರು. ನಿನ್ ಪಂಚಾಯತ್ ಕಿತಾಕು, ಈ ಲಂಗೋಟಿನ ಹಚ್ಚು, ತಗ ಕೆಲಸಕ್ಕೆ ಜಾಯಿಂಟ್ ಆಗು. ತುಂಬಾ ಸಂತೋಷ. ಹಡಗು ಅಂತ ತಿಳ್ಕೊಂಡಿದ್ವಲ್ಲ, ಅದು ಪುಟ್ಕೋಸಿ ಆಗೋಯ್ತು. ಇನ್ನೂ ನೀನು ಬುರುಡೆ ಒಳಗೆ ಹೊಸ ಪ್ಲಾನ್ ಸ್ಟಾಕ್ ಇದೆಯಾ ಇಲ್ವಾ? ನಾನದನ್ನ ಬಾಯಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀನಿ.